ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ ಲಾಂಗ್ ಗೇಮ್. ಇವತ್ತಿನ ಟಾಪಿಕ್ಕು ದ ರ್ಯಾಟ್ ರೇಸ್. ಎಲ್ಲರೂ ಈ ವರ್ಡ್ನ ಕೇಳಿರ್ತೀರ. ರ್ಯಾಟ್ ರೇಸು ನನಗಿಷ್ಟ ಇಲ್ಲ, ನಾನು ರ್ಯಾಟ್ ರೇಸಲ್ಲಿ ಸಿಗೋದಿಲ್ಲ, ನಾನು ಯಾವಾಗಲೂ ರ್ಯಾಟ್ ರೇಸಿಂದ ಆಚೆ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಇದೇ ಟಾಪಿಕ್ ಬಗ್ಗೆ ಮಾತಾಡೋಕೆ ಹೋಗ್ತಿದ್ದೀನಿ. ಆ್ಯಕ್ಚುಲಿ ರ್ಯಾಟ್ ರೇಸ್ ಅಂದರೆ ಏನು, ಎಂತಕ್ಕೆ ಜನ ಇದನ್ನು ಇಷ್ಟಪಟ್ಟಿಲ್ಲ ಅಂದರೂ ಯಾಕೆ ಎಲ್ಲರೂ ಇದರೊಳಗೆ ಸಿಗಾಕೊಂಡಿರ್ತಾರೆ, ಬಟ್ ಇದರೊಳಗೆ ಹೆಂಗೆ ಅವರು ಸಿಗಾಕೊತಾರೆ, ಜನಕ್ಕೆ ಈ ರ್ಯಾಟ್ ರೇಸಿಂದ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ರು ಎಂತಕ್ಕೆ ಅವ್ರ ಕೈಲಿ ಬರೋದಕ್ಕಾಗೋದಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಏನು, ಹಾಗೆ ಎಲ್ಲರೂ ಹೇಳೋ ಥರ ಈ ರ್ಯಾಟ್ ರೇಸು ಅಷ್ಟು ಕೆಟ್ಟದಾದರೂ ಯಾಕೆ ಇಷ್ಟು ಜನ ಇದನ್ನು ಫಾಲೋ ಮಾಡ್ತಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಏನಿದು ರ್ಯಾಟ್ ರೇಸ್? ರ್ಯಾಟ್ ರೇಸ್ ಅಂದರೆ ಎಲ್ಲರೂ ಮಾಡೋ ಥರನೇ ನಾವು ಮಾಡೋದು. 15 ವರ್ಷ ಸ್ಕೂಲ್ ಮಾಡಿರ್ತೀರಿ, ಅದಾದಮೇಲೆ 5 ವರ್ಷ ಡಿಗ್ರಿ ತೊಗೊತೀರಿ, ಆದರೂ ಡಿಗ್ರಿಲಿ ಯಾವುದೂ ಸ್ಕಿಲ್ ಕಲ್ತಿರಲ್ಲ. ಕೊನೆಗೆ ಯಾವ ಜಾಬ್ ಸಿಗುತ್ತೋ ಆ ಜಾಬ್ನ ಮಾಡ್ತೀರಿ, ಸ್ಯಾಲ್ರಿ ಬರುತ್ತೆ, ನಾವು ಅದನ್ನು ಖರ್ಚು ಮಾಡ್ತೀರಿ, ಮತ್ತು ಮುಂದಿನ ತಿಂಗಳು ಸ್ಯಾಲ್ರಿಗೆ ಕಾಯ್ತಿರ್ತೀರಿ, ಮತ್ತು ಆ ತಿಂಗಳು ಸ್ಯಾಲ್ರಿ ಬರುತ್ತೆ, ಮತ್ತು ಅದರಲ್ಲಿ EMI ಕಟ್ತೀರಿ, ಅದರಲ್ಲಿ ಮನೆ ಮೇಂಟೈನ್ ಮಾಡ್ತೀರಿ, ಮತ್ತು ಆ ಮಂತ್ ಎಂಡ್ ಬರೋ ಅಷ್ಟರಲ್ಲಿ ಎಲ್ಲ ಖಾಲಿ ಮಾಡ್ಕೊಂಡಿರ್ತೀರಿ, ಮತ್ತು ಮುಂದಿನ ಸ್ಯಾಲ್ರಿ ಕಾಯ್ತಿರ್ತೀರಿ. ಅಂತಾರೆ ಈ ತಿಂಗಳು ಕಮಿಟ್ಮೆಂಟ್ ಮುಗೀತು, ಮುಂದಿನ ತಿಂಗಳಿಂದ ಸೇವ್ ಮಾಡೋಣ, ಮತ್ತು ಈ ತಿಂಗಳು ಕಮಿಟ್ಮೆಂಟ್ ಮುಗಿಯುತ್ತೆ, ಮುಂದಿನ ತಿಂಗಳಿಂದ ಸೇವ್ ಮಾಡೋಣ ಅಂತ. ಕೊನೆಗೆ ಅವ್ರ ಜೀವನದಲ್ಲಿ ಯಾವತ್ತೂ ಸೇವೇ ಮಾಡಲ್ಲ, ಮತ್ತು ಆ ರ್ಯಾಟ್ ರೇಸಿಂದ ಅವ್ರಿಗೆ ಹೊರಗೆ ಬರೋದಕ್ಕಾಗೋದೇ ಇಲ್ಲ. 20 ವರ್ಷ, 30 ವರ್ಷ, 40 ವರ್ಷ ಆದ್ರೂ ಜಾಬ್ ಮಾಡ್ತಿರ್ತಾರೆ, ಸಂಬಳ ತೊಗೊತಾರೆ, ಮತ್ತು ಆ ಸಂಬಳ ಖಾಲಿಯಾಗಿ ಮತ್ತೆ ಮುಂದಿನ ತಿಂಗಳು ಸಂಬಳಕ್ಕೆ ಕಾಯ್ತಿರ್ತಾರೆ. ಇದರಿಂದ ಆಚೆ ಬರೋದಕ್ಕೆ ಅವ್ರಿಗೆ ಯಾಕೆ ಕೊನೆಯವರೆಗೂ ಆಗೋದೇ ಇಲ್ಲ ಅಂತ ನೋಡೋಣ ಇವತ್ತು. ಎಲ್ಲರೂ ಅಂದ್ಕೊತಾರೆ ಜಾಬ್ ಮಾಡೋದ್ರಿಂದ ನನ್ನ ಲೈಫಲ್ಲಿ ಮುಂದೆ ಹೋಗ್ತಾಯಿದ್ದೀನಿ, ನಾನು ಅರ್ನ್ ಮಾಡ್ತಾಯಿದ್ದೀನಿ, ಮತ್ತು ಇದರಿಂದ ನನಗೆ ಒಳ್ಳೆ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ ಅಂತ. ಆದರೆ ರಿಯಾಲಿಟಿ ಏನಂದರೆ ಅವ್ರು ಯಾವತ್ತೂ ಮುಂದೆ ಹೋಗೋದೇ ಇಲ್ಲ, ಯಾವಾಗಲೂ ಅದೇ ಲೂಪಲ್ಲಿ ತಿರುಗ್ತಿರ್ತಾರೆ. ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಅವರು ಆ ಸ್ಯಾಲ್ರಿ ಮೇಲೆ ಅಷ್ಟು ಡಿಪೆಂಡ್ ಆಗಿರ್ತಾರೆ. ಆ ಸ್ಯಾಲ್ರಿ ನಂಬ್ಕೊಂಡೇ ಅವರು EMI ಮಾಡಿರ್ತಾರೆ, ಆ ಸ್ಯಾಲ್ರಿ ನಂಬ್ಕೊಂಡೇ ಅವ್ರ ಫ್ಯಾಮಿಲಿ ನಡೀತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಸ್ಯಾಲ್ರಿನ ಅವರು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಈಗ 1 ತಿಂಗಳು ಆ ಸ್ಯಾಲ್ರಿ ಬಂದಿಲ್ಲ ಅಂದರೆ ಅವ್ರಿಗೆ ಬೇರೆ ಆಪ್ಷನ್ನೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಅದೇ ರ್ಯಾಟ್ ರೇಸಲ್ಲಿ ಕಷ್ಟಪಟ್ಟು ಜೀವನ ಮಾಡ್ತಾನೆ ಇರ್ತಾರೆ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ತಿಂಗಳೆಲ್ಲ ದುಡಿಯೋದು, ಒಂದಿನ ಸಂಬಳ ಬರುತ್ತೆ, ಆ ಸಂಬಳದಲ್ಲಿ ಅವ್ರ ಕಮಿಟ್ಮೆಂಟ್ ಎಲ್ಲ ಮುಗಿಸ್ಕೊಳ್ಳೋದು, ಮತ್ತು ಮುಂದಿನ ತಿಂಗಳು ಸಂಬಳ ಕಾಯೋದು, ಇದನ್ನೇ ರ್ಯಾಟ್ ರೇಸ್ ಅಂತ ಹೇಳೋದು. ಹಾಗಿದ್ರೆ ಜನ ಯಾಕೆ ಈ ರ್ಯಾಟ್ ರೇಸಲ್ಲಿ ಸಿಗಾಕೊತಾರೆ, ಮತ್ತು ಇದರಿಂದ ಆಚೆ ಬರೋದಕ್ಕೆ ಯಾಕೆ ಕಷ್ಟಪಡ್ತಾರೆ ಅಂತ ನೋಡೋಣ. ಮೊದಲನೇ ರೀಸನ್ನು ಈ ರ್ಯಾಟ್ ರೇಸ್ ಒಳಗೆ ಬರೋದಕ್ಕೆ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಯಾವಾಗಲೂ ದುಡ್ಡಿಗೋಸ್ಕರ ದುಡಿಬೇಕು, ದುಡ್ದು ತಿನ್ನಬೇಕು ಅಂತ ಹೇಳ್ಕೊಟ್ಟಿರ್ತಾರೆ. ಮತ್ತು ಇದರಲ್ಲಿ ಎಲ್ಲರೂ ಕೆಲಸ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ ಹೊರತು ಆ ಕೆಲಸನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಯಾರೂ ಹೇಳ್ಕೊಡೋದಿಲ್ಲ. ಚಿಕ್ಕ ವಯಸ್ಸಿಂದನೇ ರಿಸ್ಕ್ ತಗೊಳ್ಳೋದ್ರ ಬಗ್ಗೆ ಆಗಲಿ, ಮತ್ತು ಬಿಸ್ನೆಸ್ ಮಾಡೋದ್ರ ಬಗ್ಗೆ ಆಗಲಿ, ಮತ್ತು ಫೈನಾನ್ಸ್ನ ಹೆಂಗೆ ಮೇಂಟೈನ್ ಮಾಡೋದು, ಮತ್ತು ಫೈನಾನ್ಸ್ ಬಗ್ಗೆ ನಾಲೆಡ್ಜನ್ನ ಕೊಡೋದಾಗಲಿ ಯಾವತ್ತೂ ಮಾಡಲ್ಲ. ನಮ್ಮ ಪುಸ್ತಕದಲ್ಲಿ ಯಾವತ್ತಿದ್ರೂ ಸೈನ್ಸು, ಬಯಾಲಜಿ, ಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ಸ್ ಇರ್ತಾರೆ. ಅದರಲ್ಲಿ ಮಾರ್ಕ್ಸ್ ತೊಗೊಂಡು 90+, 95% ಪರ್ಸೆಂಟೇಜ್ ನೋಡಿ ನಮ್ಮನ್ನು ಜಡ್ಜ್ ಮಾಡೋದಕ್ಕೆ ಬರ್ತಾರೆ ಹೊರತು ಆ ಮಾರ್ಕ್ಸ್ ಬಿಟ್ಟು ಬೇರೆ ಪ್ರಪಂಚ ಇದೆ, ಅದು ಬಿಟ್ಟು ನಾಲೆಡ್ಜ್ ಇದೆ ಅಂತ ಯಾರೂ ಯಾವತ್ತೂ ಹೇಳ್ಕೊಡೋದಿಲ್ಲ. ಇದೇ ಮೇನ್ ರೀಸನ್ ಆಗಿರುತ್ತೆ. ಮತ್ತು ಎರಡನೇದು ಲ್ಯಾಕ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಎಲ್ರಿಗೂ ರಿಸ್ಕ್ ತೊಗೋಬೇಡ, ಜಾಬ್ ಮಾಡು, ಸೇಫಾಗಿರ್ತೀಯ, ರಿಸ್ಕ್ ತೊಗೊಂಡ್ರೆ ದುಡ್ಡು ಲಾಸ್ ಆಗುತ್ತೆ, ದುಡ್ಡು ಲಾಸ್ ಆಯಿತು ಅಂದರೆ ದುಡ್ದಿದ್ದೆಲ್ಲ ಕಳ್ಕೊಂಬಿಡ್ತೀಯ, ಬೀದಿಗೆ ಬಂದುಬಿಡ್ತೀಯ ನೀನು. ಸೊ ಅದರಿಂದ ನೀನು ಜಾಬ್ ಮಾಡು, ಜಾಬಲ್ಲಿ ಸಂಬಳ ಸಿಗುತ್ತೆ, ಸೊ ಆರಾಮಾಗಿ ಲೈಫ್ ಲೀಡ್ ಮಾಡು, ನಿಂಗೆ ಯಾಕೆ ಈ ಕೆಲಸ, ನಿಂಗೆ ಯಾಕೆ ಆ ಕೆಲಸ, ಇದನ್ನೇ ಫಸ್ಟಿಂದನೂ ತಲೆಗೆ ತುಂಬಿಟ್ಟಿರ್ತಾರೆ. ಸೊ ಜನರು ಮತ್ತು ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಅದನ್ನೇ ತಿಳ್ಕೊಂಡು ಬರ್ತಾರೆ, ಜಾಬ್ ಮಾಡಿದ್ರೆ ಸಂಬಳ ಸಿಗುತ್ತೆ, ಅದರಿಂದ ಲೈಫ್ ಲೀಡ್ ಮಾಡ್ಬೋದು ಅಂತ. ಆದರೆ ಅವ್ರಿಗೆ ಯಾವತ್ತೂ ಗೊತ್ತಿಲ್ಲ ನಾವು ಇಂಡೈರೆಕ್ಟಾಗಿ ಈ ರ್ಯಾಟ್ ರೇಸ್ ಒಳೋದಕ್ಕೆ ಹೋಗೋದಕ್ಕೆ ಪ್ರಿಪೇರ್ ಆಗ್ತಿದ್ದೀರಿ ಅಂತ. 90% ಮಿಡಲ್ ಕ್ಲಾಸ್ ಮತ್ತು ಬಿಲೋ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿ ಹೇಗಿರುತ್ತೆ ಅಂದರೆ, ಹುಟ್ಟಿದ ತಕ್ಷಣ ಸ್ಕೂಲಿಗೆ ಸೇರ್ಕೋಬೇಕು, ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೋಬೇಕು, ಮಾರ್ಕ್ಸ್ ತೊಗೊಂಡ್ರೆ ಮಾತ್ರ ನಮಗೆ ಬೆಲೆ ಅನ್ನೋ ಮೈಂಡ್ ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಮತ್ತು 10th ಮುಗಿಸ್ತಾರೆ, 10th ಹಾಕಿದಂಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ತೊಗೋ, ಮತ್ತು ಡಿಗ್ರಿ ಮಾಡು, ಆ ಡಿಗ್ರಿ ತಕ್ಕನಾಗ ಒಂದು ಕಡೆ ಜಾಬ್ ಮಾಡು, ಆ ಜಾಬಲ್ಲಿ ಬರೋ ಸಂಬಳದಿಂದ ಮನೆ ನೋಡ್ಕೊ, ಮತ್ತು ನಿನ್ನ ಆಸೆ ಪೂರೈಸ್ಕೊ, ಮತ್ತು ಮದುವೆ ಮಾಡ್ಕೊ, ಮಕ್ಕಳು ಮಾಡ್ಕೊ, ಮತ್ತು ಹಾಗೆ ಲೈಫ್ ಲೀಡ್ ಮಾಡು. ಈ ಮಧ್ಯದಲ್ಲಿ ಅವ್ರಿಗೆ ಸ್ವಂತವಾಗಿ ಏನಾದ್ರು ಮಾಡಬೇಕು ಅನ್ನೋ ಆಸೆ ಇದ್ರೂ ಮಾಡೋದಕ್ಕಾಗಲ್ಲ. ಯಾಕೆಂದರೆ ಅಷ್ಟು ಕಮಿಟ್ಮೆಂಟ್ನ ಕೊಟ್ಬಿಟ್ಟಿರ್ತಾರೆ. ಮನೆ ನೋಡ್ಕೋಬೇಕು, ಅವ್ರ ಪರ್ಸ್ನಲ್ ಲೈಫ್ನ ನೋಡ್ಕೋಬೇಕು, ಮತ್ತು ರಿಸ್ಕ್ ತೊಗೊಂಡ್ರೆ ಎಲ್ಲಿ ಏನಾಗ್ಬಿಡುತ್ತೆ ಅನ್ನೋ ಭಯನ ಫಸ್ಟಿಂದನೇ ಫೀಡ್ ಮಾಡಿಬಿಟ್ಟಿರ್ತಾರೆ. ಸೊ ಇದೇ ಮೇನ್ ರೀಸನ್ಸ್ ಆಗಿರುತ್ತೆ ನಾವು ಈ ರ್ಯಾಟ್ ರೇಸ್ ಒಳಗೆ ಬರೋದಕ್ಕೆ, ಮತ್ತು ಬಂದು ಇದರಿಂದ ಆಚೆ ಹೋಗೋದಕ್ಕೂ ನಮಗೆ ಹೆದರಿಕೆ ಆಗ್ತಿರುತ್ತೆ.
ಯಾಕಂದರೆ ಈಗ ಆಚೆ ನಾವು ಹೋದರೆ ಅಯ್ಯೋ ನಮಗೆ ಇನ್ಕಮ್ ಬರೋಲ್ಲ, ಆ ಇನ್ಕಮ್ ಬಂದಿಲ್ಲ ಅಂದರೆ ನಮ್ಮ ಮನೆ ಹೆಂಗೆ ನಡೆಯುತ್ತೆ, ನಮ್ಮ ಫ್ಯಾಮಿಲಿ ಹೆಂಗೆ ಹೋಗುತ್ತೆ. ಸೊ ಇದಕ್ಕೋಸ್ಕರನೇ ಯಾವತ್ತೂ ಜನ ಆ ರ್ಯಾಟ್ ರೇಸಿಂದ ಆಚೆ ಬರೋದಕ್ಕೆ ಆಗೋದೇ ಇಲ್ಲ. ಇನ್ನೊಂದು ರೀಸನ್ ಏನಂದರೆ, ಎಲ್ಲಿ ನಾನು ಫೇಲ್ ಆಗಿಬಿಡ್ತೀನೋ, ಎಲ್ರಿ 4 ಜನದ ಮುಂದೆ ನಾನು ಆಡ್ಕೊಂಡ್ಬಿಡ್ತಾರೋ, ಈಗ ನಾನೇನಾದರೂ ಫೇಲ್ ಆಗಿಬಿಟ್ರೆ ಇರೋ ಜಾಬು ಹೋಗುತ್ತೆ ಮತ್ತು ನನ್ನ ಫ್ಯಾಮಿಲಿಗೂ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡೋದು. ಸೊ ಇದರಿಂದ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವತ್ತೂ ಅವ್ರ ಲೈಫಲ್ಲಿ ರಿಸ್ಕ್ ತೊಗೊಳೋದಕ್ಕೆ ನೋಡೋದಿಲ್ಲ. ಕೆಲವ್ರಿಗೆ ಏನಾದ್ರು ರಿಸ್ಕ್ ತೊಗೊಂಡು ಮಾಡಬೇಕು ಅಂತ ಇದ್ರೂ ಎಲ್ಲಿ ನಾನು ಫೇಲ್ ಆಗಿಬಿಡ್ತೀನೋ, ಎಲ್ಲಿ ನಾನು ಮಾಡೋ ಕೆಲಸದಲ್ಲಿ ನೆಗೆಟಿವ್ ರಿಸಲ್ಟ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋ ಭಯನೇ ಜಾಸ್ತಿ ಆಗಿಬಿಟ್ಟಿರುತ್ತೆ. ಅವರು ಟ್ರೈಯೇ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಟ್ರೈ ಮಾಡಿದ್ರೆ ಎಲ್ಲಿ ಈ ಥರ ಎಲ್ಲ ಆಗಿಬಿಡುತ್ತೋ ಅನ್ನೋ ಭಯನೇ ಜಾಸ್ತಿ ಮಾಡಿ ಅವತ್ತಿಂದನೂ ಅವ್ರಿಗೆ ದುಡ್ಡು ಕಳ್ಕೊಳ್ಳೋದ್ರ ಬಗ್ಗೆ ಹೇಳೇ ಕೊಟ್ಟಿರಲ್ಲ. ಅಂದರೆ ದುಡ್ಡು ಕಳ್ಕೊಳ್ಳಿ ಅಂದರೆ ನಾನೇನು ಇಲ್ಲಿ ಗ್ಯಾಂಬಲ್ ಮಾಡಿ ಅಂತ ಹೇಳ್ತಿಲ್ಲ. ಆ ದುಡ್ಡನ್ನ ಸರಿಯಾದ ಕಡೆ ಇನ್ವೆಸ್ಟ್ ಮಾಡೋದಾಗಲಿ, ಇಲ್ಲ ಆ ದುಡ್ಡನ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವುದಾದ್ರು ಏರಿಯಾ ಆಫ್ ಇಂಟ್ರೆಸ್ಟ್ ಫೀಲ್ಡಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಇರುತ್ತೋ, ಇಲ್ಲ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದು. ಯಾಕಂದರೆ ನೀವು ಅವಾಗ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋದ್ರಿಂದ ಇಬ್ಬರದು ರಿಸ್ಕ್ ಮ್ಯಾನೇಜ್ಮೆಂಟ್ ಇರುತ್ತೆ. ಸೊ ನಿಮಗೆ ಅವೈಲೇಬಿಲಿಟಿ ಇಲ್ಲ ಅಂದ್ರೂ ಆ ಬಿಸ್ನೆಸ್ನ ಪಾರ್ಟ್ನರ್ ನೋಡ್ಕೊತಾರೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಈ ಥರ ಎಲ್ಲ ಮಾಡ್ಬೋದು. ಆದರೆ ಇದರಲ್ಲಿ ನಿಮಗೆ ರಿಸ್ಕು ಅಷ್ಟೇ ಇರುತ್ತೆ, ಬಟ್ ಅದೇ ಥರ ರಿವಾರ್ಡ್ಸು ಇರುತ್ತೆ. ಇದರಲ್ಲಿ ತುಂಬ ಜನಕ್ಕೆ ಎಲ್ಲಿ ಫೇಲ್ ಆಗ್ತೀನಿ ಅನ್ನೋ ಭಯ ಇರುತ್ತೆ. ಫಸ್ಟು ಯಾವುದೇ ಕೆಲಸ ಆದ್ರೂ ಸ್ಟಾರ್ಟ್ ಮಾಡಿ, ಆಮೇಲೆ ಅದರಿಂದನೇ ಲರ್ನ್ ಆಗಿ ಅದರಿಂದನೇ ಗ್ರೋ ಆಗ್ಬೋದು. ಯಾವತ್ತೂ ನೀವು ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಇದೇ ರ್ಯಾಟ್ ರೇಸಲ್ಲಿ ಸಾಯೋವರೆಗೂ ಇರಬೇಕಾಗುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೊಂದು ಕ್ವಶನ್ ಬಂದಿರುತ್ತೆ, ಈ ರ್ಯಾಟ್ ರೇಸು ನಿಜವಾಗ್ಲೂ ಅಷ್ಟೊಂದು ಕೆಟ್ಟದ, ಮತ್ತು ಯಾಕೆ ಎಲ್ಲರೂ ಇಲ್ಲೇ ಇರ್ತಾರೆ ಅಂತ. ಆ್ಯಕ್ಚುಲಿ ಇಲ್ಲಿ ರ್ಯಾಟ್ ರೇಸ್ ಅನ್ನೋದು ತಪ್ಪು ಅಂತ ಹೇಳ್ತಿಲ್ಲ. ಈ ರ್ಯಾಟ್ ರೇಸ್ ನಿಮ್ಗೆ ಏನು ಮಾಡುತ್ತೆ ಅಂದರೆ, ನಿಮಗೊಂದು ಸೆಕ್ಯೂರ್ ಜಾಬ್ ಅಂತ ಕೊಡುತ್ತೆ, ಸೆಕ್ಯೂರ್ ಇನ್ಕಮ್ನ ಕೊಡುತ್ತೆ. ಮತ್ತು ನೀವು ಈ ಇನ್ಕಮ್ನ ತೊಗೊಂಡು ನೀವು ಇದನ್ನು ಹೆಂಗೆ ಡೈವರ್ಸಿಫೈ ಮಾಡಿದ್ರೆ ನಿಮ್ಮ ಲೈಫು ಫ್ಯೂಚರಲ್ಲಿ ಸೆಕ್ಯೂರಾಗಿರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ಎಲ್ಲರೂ ಹೇಳ್ತಾರೆ ಇನ್ಶೂರೆನ್ಸ್ ತೊಗೊಂಡ್ರೆ ಸೆಕ್ಯೂರಾಗಿರ್ತೀರಿ ಅಂತ, ಬಟ್ ಅದು ರಿಯಾಲಿಟಿಲಿ ಅಷ್ಟೊಂದು ನಡೆಯೋದಿಲ್ಲ. ಇಲ್ಲಿ ಪ್ರಾಬ್ಲಮ್ ಇರೋದು ನೀವು ಜಾಬ್ ಮಾಡ್ತಿರೋದ್ರಿಂದ ಆಗಲಿ, ಇಲ್ಲ ನೀವು ಸ್ಯಾಲ್ರಿ ತೊಗೊತಿದ್ದೀರ ಅನ್ನೋದ್ರಿಂದ ಆಗಲಿ ಅಲ್ಲ. ನೀವು ಬರ್ತಿರೋ ಸ್ಯಾಲ್ರಿನ ಹೆಂಗೆ ಮ್ಯಾನೇಜ್ ಮಾಡ್ತಿದ್ದೀರ ಅನ್ನೋದ್ರ ಮೇಲೆ ಈ ರ್ಯಾಟ್ ರೇಸ್ ಅನ್ನೋದು ನಿಂತಿರುತ್ತೆ. ನೀವು ಇಷ್ಟು ವರ್ಷ ಅಂತ ಗೋಲ್ ಮಾಡಿ ಈ ಸ್ಯಾಲ್ರಿನ ಹೆಂಗೆ ಯೂಸ್ ಮಾಡಿಕೊಂಡು ನಾನು ಈ ರ್ಯಾಟ್ ರೇಸಿಂದ ಆಚೆ ಬರೋದು, ಮುಂದೆ ಒಂದಿನ ನಾನು ದುಡ್ದಿಲ್ಲ ಅಂದ್ರೂ ನಮ್ಮ ಮನೆ ನಡೆಯುತ್ತಾ, ನನ್ನ ಕಮಿಟ್ಮೆಂಟ್ ಎಲ್ಲ ಫುಲ್ಫಿಲ್ ಆಗ್ತಿದೆಯಾ, ನನ್ನ ಡ್ರೀಮ್ಸ್ನೆಲ್ಲ ನಾನು ಫುಲ್ಫಿಲ್ ಮಾಡ್ಕೋಬೋದಾ ಅಂತ ಯೋಚನೆ ಮಾಡಿ. ಅದಾದಮೇಲೆ ಈ ರ್ಯಾಟ್ ರೇಸ್ನ ಯಾವತ್ತಿದ್ರೂ ನೀವು ಹೆಂಗೆ ಯೂಸ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಥರ ಯೂಸ್ ಮಾಡಬೇಕು ಹೊರತು, ಈ ಸ್ಟಾರ್ಟ್ ಪಾಯಿಂಟನ್ನು ನಾವು ಯೂಸ್ ಮಾಡಿಕೊಂಡು ಇಲ್ಲಿಂದ ನಾನು ಹೆಂಗೆ ಗ್ರೋ ಆಗಬೇಕು ಅಂತ ಯೋಚನೆ ಮಾಡಿ. ಯಾವಾಗಲೂ ಈ ಸ್ಟಾರ್ಟ್ ಪಾಯಿಂಟಲ್ಲೇ ಲೂಪ್ ಮಾಡ್ತಿದ್ರೇ ಅದನ್ನು ರ್ಯಾಟ್ ರೇಸ್ ಅಂತ ಹೇಳೋದು. ಇನಿಷಿಯಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಯಾಲ್ರಿಯಿಂದ ಸ್ಟಾರ್ಟ್ ಮಾಡಿ, ಮತ್ತು ಆ ಸ್ಯಾಲ್ರಿ ಒಂದು ಇನ್ಕಮ್ಮು ಕನ್ಫರ್ಮ್ ಆಗಿ ಬರ್ತಿದೆ ಅಂತ ಹೇಳಿದ್ಮೇಲೆ ಆ ಇನ್ಕಮ್ನ ಇನ್ನು ಡಬಲ್ ಇನ್ಕಮ್ ಹೆಂಗೆ ಮಾಡೋದು, ಆ ಡಬಲ್ ಇನ್ಕಮ್ನ ತ್ರಿಬಲ್ ಇನ್ಕಮ್ ಹೆಂಗೆ ಮಾಡ್ಕೊಳ್ಳೋದು. ನಾಳೆ ಒಂದಿನ ನನಗೆ ಈ ಸ್ಯಾಲ್ರಿ ಬಂದಿಲ್ಲ ಅಂದ್ರೂ ನಾನು ಇನ್ನೊಂದು ಇನ್ಕಮಿಂದ ನನ್ನ ಲೈಫ್ ಲೀಡ್ ಆಗುತ್ತಾ, ನನ್ನ ಕಮಿಟ್ಮೆಂಟೆಲ್ಲ ನಾನು ಫುಲ್ಫಿಲ್ ಮಾಡ್ಕೊತೀನ ಅಂತ ಯೋಚನೆ ಮಾಡಿ. ಏಕೆಂದರೆ ಈ ಸಿಂಗಲ್ ಸೋರ್ಸ್ ಆಫ್ ಇನ್ಕಮ್ನ ನೀವು ನಂಬ್ಕೊಂಡು ತುಂಬ ದಿನ ಇರೋದಕ್ಕೂ ಆಗೋಲ್ಲ. ಯಾಕೆಂದರೆ ಗೊತ್ತಿಲ್ಲ ಯಾವಾಗ ಯಾರ ಜಾಬು ಹೋಗುತ್ತೆ ಅಂತ ಯಾರಿಗೂ ಹೇಳೋಕ್ಕಾಗಲ್ಲ. ಸೊ ಈ ಜಾಬ್ನ ಯೂಸ್ ಮಾಡಿಕೊಂಡು ನೀವು ಸೆಕೆಂಡ್ ಇನ್ಕಮ್ನ ಆದಷ್ಟು ಬೇಗ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ನೀವೊಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಅದಕ್ಕೆ ಇವಾಗಿಂದನೇ ಪ್ಲ್ಯಾನ್ ಮಾಡಿ. ಆದಷ್ಟು ಕಮ್ಮಿ ಇನ್ವೆಸ್ಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿ. ಜನದ ಹತ್ರ ಬೇರೀರಿ, ಜನರ ಹತ್ರ ನಿಮ್ಮದು ಸರ್ವಿಸ್ದು ಫೀಡ್ಬ್ಯಾಕ್ನ ತಗೊಳ್ಳಿ. ಆ ಬಿಸ್ನೆಸ್ನ ಹೆಂಗೆ ಗ್ರೋ ಮಾಡೋದು ಅಂತ ನೋಡ್ಕೊಳ್ಳಿ. ಏಕೆಂದರೆ ಬಿಸ್ನೆಸ್ ಗ್ರೋ ಆಗ್ತಿದೆ ಅಂದರೆ ನಿಮ್ಮ ಇನ್ಕಮ್ಮು ಜನ್ರೇಟ್ ಆಗುತ್ತೆ ಅಂತಲೇ ಅರ್ಥ. ಇಲ್ಲ ಕೆಲವ್ರಿಗೆ ಬಿಸ್ನೆಸ್ ಮಾಡೋದಕ್ಕಾಗಿಲ್ಲ ಅಂದ್ರೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಕಲೀರಿ. ಯಾಕೆಂದರೆ ಈಗ ಯೂಟ್ಯೂಬಲ್ಲೇ ತುಂಬ ಚಾನಲ್ಗಳು ಸಿಗುತ್ತೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ಕೊಡೋದಕ್ಕೆ. ಸೊ ಕಲೀರಿ, ಇನ್ವೆಸ್ಟ್ ಮಾಡಿ. ಇಲ್ಲಾಂದರೆ ನಿಮಗೆ ಇನ್ವೆಸ್ಟ್ಮೆಂಟಲ್ಲಿ ನನಗೆ ರಿಸ್ಕ್ ಜಾಸ್ತಿ, ನನ್ನ ದುಡ್ಡು ಲಾಸ್ ಆಗುತ್ತೆ ಅನ್ನೋ ಭಯ ಇತ್ತು ಅಂದರೆ ಒಂದು ಸ್ವಲ್ಪ ಅಮೌಂಟ್ನ ಸೇವ್ ಮಾಡಿ ಅದನ್ನು ಇಂಟ್ರೆಸ್ಟಲ್ಲಿ ಬಿಡಿ, ಫಿಕ್ಸ್ಡ್ ಡೆಪಾಸಿಟ್ಗಳು ಮಾಡಿಸಿ. ಯಾಕೆಂದರೆ ನಿಮ್ಗೆ ಇಷ್ಟು FD ಇತ್ತು ಅಂದರೆ ಇಷ್ಟು % ರಿಟರ್ನ್ ಅಂತ ಬರುತ್ತೆ. ಹೀಗೆ ನಾನಾ ಥರ ದಾರಿಗಳಿರುತ್ತೆ. ಯಾವತ್ತೂ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಬೇಡಿ. ಈ ರ್ಯಾಟ್ ರೇಸಲ್ಲಿ ಎಲ್ಲರೂ ಓಡ್ತಿರ್ತಾರೆ, ಆದರೆ ನಿಮ್ಮ ನಾಲೆಡ್ಜಿಂದ ಮಾತ್ರ ನೀವು ಈ ರ್ಯಾಟ್ ರೇಸಿಂದ ಆಚೆ ಬರೋದಕ್ಕೆ ಸಾಧ್ಯ. ನೀವು ಡಿಸೈಡ್ ಮಾಡಿ ಎಷ್ಟು ಬೇಗ ನಾನು ಈ ರ್ಯಾಟ್ ರೇಸಿಂದ ಆಚೆ ಹೋಗೋದಕ್ಕೆ ಸಾಧ್ಯ, ಮತ್ತು ನಾನು ಅದಕ್ಕೆ ಏನೇನೆಲ್ಲ ಪ್ರಿಪೇರ್ ಆಗಬೇಕು, ಮತ್ತು ಏನೇನೆಲ್ಲ ಡಿಸಿಷನ್ಸ್ನ ನಾನು ತೊಗೋಬೇಕಾಗುತ್ತೆ ಲೈಫಲ್ಲಿ, ಯಾವ ಸ್ಟೇಜಲ್ಲಿ ನಾನು ಯಾವ ಥರ ಡಿಸಿಷನ್ ಮಾಡಬೇಕು. ಸೊ ಆವಾಗ ಮಾತ್ರ ನಾನು ಈ ರ್ಯಾಟ್ ರೇಸಿಂದ ಆಚೆ ಬರೋದಕ್ಕೆ ಆಗುತ್ತೆ. ಮತ್ತು ಎಷ್ಟು ವರ್ಷ ಬೇಕಾಗುತ್ತೆ ನನಗೆ ಇದನ್ನು ಅಚೀವ್ ಮಾಡೋದಕ್ಕೆ. ಯಾವಾಗಲೂ ಲಾಂಗ್ ಟರ್ಮ್ ಬಗ್ಗೆ ಯೋಚನೆ ಮಾಡಿ ಲಾಂಗ್ ಡಿಸಿಷನ್ಸ್ನ ತೊಗೊಳ್ಳಿ.
ಯಾಕಂದರೆ ಇದು ಒಂದೇ ಸಂಬಳದಲ್ಲಿ ಇಲ್ಲ ಎರಡೇ ಸಂಬಳದಲ್ಲಿ ಮುಗ್ದೋಗಲ್ಲ. ಇಷ್ಟು ವರ್ಷದಲ್ಲಿ ನಾನು ಈ ರ್ಯಾಟ್ ರೇಸಿಂದ ಆಚೆ ಬರ್ತೀನಿ. ಮತ್ತು ನಾಳೆ ನನಗೆ ಈ ಸ್ಯಾಲ್ರಿ ಇಲ್ಲ ಅಂದ್ರೂ ನನ್ನ ಲೈಫ್ನ ಲೀಡ್ ಮಾಡ್ತೀನಿ, ನನಗೆ ಯಾವುದೇ ಭಯ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನೀವು ನಿಮ್ಮ ಜಾಬ್ನ ಬಿಟ್ಟು ನೀವು ಅಂದ್ಕೊಂಡಿರೋ ಲೈಫ್ನ ಲೀಡ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಬರೋ ಸ್ಯಾಲ್ರಿಲೇ ಕಂಫರ್ಟಬಲ್ ಇತ್ತು ಅಂದರೆ ನೀವು ಸಾಯೋವರೆಗೂ ಅದೇ ಜಾಬಲ್ಲೇ ಇರ್ತೀರ ಹೊರತು ಮುಂದೆ ಬರೋದಕ್ಕಾಗೋದಿಲ್ಲ. ಈ ವಿಷಯದಲ್ಲಿ ನಾನು ಕೊನೆಯದಾಗಿ ಹೇಳೋದಕ್ಕೆ ಇಷ್ಟಪಡೋದೇನೆಂದರೆ, ಇಲ್ಲಿ ನಾನು ಜಾಬ್ ಮಾಡೋದು ಕೆಟ್ಟದ್ದು, ಯಾರೂ ಜಾಬೇ ಮಾಡಬಾರ್ದು, ಎಲ್ಲರೂ ಬಿಸ್ನೆಸ್ಸೇ ಮಾಡಬೇಕು ಅಂತ ಹೇಳ್ತಾಯಿಲ್ಲ. ಆ ಜಾಬ್ನ ಮಾಡಿಕೊಂಡು ನಾವು ಬೇರೆ ಇದನ್ನು ಹೇಗೆ ನಿಭಾಯಿಸಬೇಕು, ಮತ್ತು ಆ ಜಾಬ್ ಮಾಡಿಕೊಂಡೇ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡೋದು ಇಲ್ಲ ಬೇರೆ ಬಿಸ್ನೆಸ್ನ ಬಿಲ್ಡ್ ಮಾಡೋದು, ಅದನ್ನು ಮಾಡಿ ಹೇಗೆ ನಾವು ಇನ್ನೂ ಬೆಟರ್ ಲೈಫ್ನ ಲೀಡ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಹೊರತು ಜಾಬ್ ಮಾಡೋರೆಲ್ಲ ಕೆಟ್ಟವರು ಅಂತ ಹೇಳ್ತಾಯಿಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ನೀವು ಒಂದು ವಿಷಯನಾದ್ರು ಕಲ್ತಿದ್ದೀರಾ ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಓಕೆ, ಥ್ಯಾಂಕ್ ಯು.